ನಿಮ್ಮಿಂದನೇ ಔಟ್ ಆಫ್ ಆಡಿಯನ್ಸ್ ಯಾರ್ಯಾರು ನಿಮ್ಮ ಅನುಭವಗಳು 2 ದಿನಗಳ ಅನುಭವ ಇಷ್ಟುವರೆಗೂ ನೀವೇನು ಅನುಭವಿಸಿದ್ರಿ, ಏನು ಅನುಭವ ಪಡ್ಕೊಂಡಿದ್ರಿ, ನಿಮ್ಮಿಂದನೇ ನಿಮಗೆ ಮೈಕ್ ಪಾಸ್ ಮಾಡ್ತೀವಿ. ಅಲ್ಲಿಂದ ಇಲ್ಲಿಗೆ ಬಂದು ಹಂಚ್ಕೋಬಹುದು. ಬೆಟರ್ ಯು ಕಮ್ ಹಿಯರ್ ಅಂಡ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್. ಸರ್ ಬನ್ನಿ. ನನ್ನ ಹೆಸರು ಕೆ ಶಾಂತಿರಾಜ್ ಹೆಗಡೆ ಅಂತ. ನಾನು ದಕ್ಷಿಣ ಕನ್ನಡ ಮೂಡುಬಿದಿರೆಯಿಂದ ಬಂದಿದ್ದೇನೆ. ಆ್ಯಕ್ಚುಲಿ ನಾನು ಒಂದು 5 ತಿಂಗಳ ಹಿಂದೆ ನಾನು ವೃತ್ತಿಯಲ್ಲಿ ಮುಖ್ಯ ಶಿಕ್ಷಕರಾಗಿ ನಿವೃತ್ತಿಯಾಗಿದ್ದೇನೆ. ಒಂದು 6 ತಿಂಗಳ ಹಿಂದೆ ಮಹಾತ್ತರ ಫೌಂಡೇಶನ್ ಬಗ್ಗೆ ನನ್ನ ಮಾಹಿತಿಯನ್ನು ನಮ್ಮ ವಾಟ್ಸಪ್ ಮೂಲಕ ಕಂಡುಕೊಂಡೆ. ಮತ್ತು ಪ್ರತಿ ಸಲ ನಾನು ಎಷ್ಟು ಬಿಸಿ ಇದ್ದರೆ ಸಹ ಕ್ಲಾಸನ್ನು ಅಟೆಂಡ್ ಮಾಡ್ತಾ ಇದ್ದೆ. ನನಗೆ ಭಾಳ ಇಂಟ್ರೆಸ್ಟ್ ಆಯಿತು. ಯಾಕಂದರೆ 6ನೇ ಕ್ಲಾಸ್ನಲ್ಲಿರುವಾಗ ಪ್ರಪಂಚದ ಮಹಾ ಅದ್ಭುತದಲ್ಲಿ ಈಜಿಪ್ಟ್ನ ಪಿರಮಿಡ್ ಅಂತೇಳಿ ಕೇಳಿದೆ ನಾನು. ಆ ನಂತರ ಕೇಳಿದ್ದು ನಾನು ಇದೇ ಫಸ್ಟ್ ಟೈಮ್. ಹಾಗೆ ನನಗೆ ಏನಂತ ಭಾಳ ಕ್ಯೂರಿಯಾಸಿಟಿ ನನಗೆ ಇತ್ತು. ಅದಕ್ಕೆ ನಾನು ಕೂಡಲೇ ವೈಟ್ ಫೀಲ್ಡ್ ಅಲ್ಲಿಂದ ಅಡ್ರೆಸ್ ಎಲ್ಲ ಕಲೆಕ್ಟ್ ಮಾಡಿ ಅಲ್ಲಿಂದ ಎಲ್ಲ ಫೋಟೋಸ್ ಬಂತು ಕೂಡಲೇ 5 ನಿಮಿಷದಲ್ಲಿ. ನನಗೆ ಭಾಳ ಆಶ್ಚರ್ಯ ಆಯಿತು. ಎಷ್ಟು ದೊಡ್ಡ ಒಂದು ಸಂಸ್ಥೆ ಬೆಳೆದಿದೆ. ಯಾರಿಗೂ ಅಷ್ಟು ಪ್ರಚಾರ ಇಲ್ಲ. ನಮ್ಮ ಅಂತ ದಕ್ಷಿಣ ಕನ್ನಡದಲ್ಲಿ ಭಾಳ ಕಡಿಮೆ, ಈ ಕಡೆ ಎಲ್ಲ ಹೆಚ್ಚು ಪ್ರಚಾರ ಉಂಟು. ಮತ್ತು ಈಗ ಒಂದು ಇವರು ಹೇಳಿದ ಬಗ್ಗೆ ಭಾಳ ಕೃಷಿಯ ಬಗ್ಗೆ ಒಂದು ಒಳ್ಳೆಯ ನ್ಯೂ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಯಾಕಂದರೆ ಈಗ ಆಧುನಿಕ ಕಾಲದಲ್ಲಿ ಎಲ್ಲ ಕೃಷಿಗೆ ಒಂದು ಕೆಮಿಕಲ್ಸನ್ನು ಹಾಕಿ ಎಲ್ಲ ನಮ್ಮ ಮುಂದಿನ ಜನಾಂಗವನ್ನೆಲ್ಲ ಆದಷ್ಟು ಕುಗ್ಗರನ್ನಾಗಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇದೊಂದು ನ್ಯಾಚುರಲ್ ಭಾಳ ಒಳ್ಳೆಯ ಒಂದು ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಎಲ್ಲ ರೈತರು ಇದನ್ನು ಉಪಯೋಗಿಸಿದರೆ ನಮ್ಮ ಬೆಳೆಗಳು ಜಾಸ್ತಿ ಬರ್ಬೋದು. ನಿಮ್ಮ 2 ದಿನಗಳ ಅನುಭವದಲ್ಲಿ ಎಲ್ಲರೂ ಹಾಗೆ ನನಗೆ ಇದರ ಒಳಗೆ ಕುತ್ಕೊಂಡಾಗ ನನಗೆ ಒಂದು ಹೊಸ ಒಂದು ಜಗತ್ತಿಗೆ ಹೋದಾಗ ಐ ಫೀಲ್ ವೆರಿ ವಂಡರ್ಫುಲ್. ಯಾಕಂತ ಹೇಳಿದ್ರೆ ಅಲ್ಲಿ ಕುತ್ಕೊಂಡಕ್ಕೂ ಇಲ್ಲಿ ಕುತ್ಕೊಂಡು ತುಂಬ ವ್ಯತ್ಯಾಸ ಉಂಟು. ಮೈಯಲ್ಲಿ ಒಂಥರ ಎಲ್ಲ ಫುಲ್ಲು ಒಂದು ವೈಬ್ರೇಷನ್, ಇಡೀ ದೇಹದಲ್ಲಿ ವೈಬ್ರೇಷನ್ ಬರ್ತಾ ಇದ್ದು. ಹಾಗೆ ನಾನು ಈ ಒಂದು ಆ್ಯಕ್ಚುಲಿ ಬೆಳಿಗ್ಗೆ ನಾನು ಬರಬೇಕಿದ್ದು. ಮೊನ್ನೆ ನಾನು ಬಂದು 4 ಗಂಟೆ ಬಂದಿದ್ದೆ. ನಾನು ಭಾಳ ಇಂಟ್ರೆಸ್ಟ್ನಲ್ಲಿ ನಾನು ಬಂದಿದ್ದೇನೆ. ಇಬ್ಬರು ಬರ್ಬಾರು ನಾವು. ಮತ್ತೆ ಮಳೆ ಹೆಚ್ಚಾಗಿದ್ದರಿಂದ ಅವ್ರು ಮತ್ತೆ ಹೇಳಿದ್ರು ನಾನು ಮಳೆ ಬರೋದಿಲ್ಲ ಈ ಸಲ, ನೆಕ್ಸ್ಟ್ ಟೈಮ್ ನೋಡು ಅಂತ ಹೇಳಿದ್ರು. ನನಗೆ ಇಂಟ್ರೆಸ್ಟ್ ಏನಂತೇಳಿ ಬರಲೇಬೇಕು, ಒಂದು ಇದನ್ನು ಅನುಭವಿಸ್ಬೇಕಂತೇಳಿ ಒಂದು ಛಲ ಆಯ್ತು ನನಗೆ. ಹಾಗೆ ನಾನು ಹೊರಟು ಬಂದೆ. ಮಳೆ ಯಾವುದು ಲೆಕ್ಕಿಸಲಿಲ್ಲ ನಾನು. ಹಾಗೆ ಇಲ್ಲಿ ಬಂದ ನಂತರ ಭಾಳ ಖುಷಿ ಆಯ್ತು ನನಗೆ. ನಿನ್ನೆ ದಿನ ಭಾಳ ಒಳ್ಳೆಯ ಎಲ್ಲ ಕ್ಲಾಸ್ಗಳು ಭಾಳ ಅದ್ಭುತವಾಗಿ ಮೂಡಿ ಬಂತು. ಹಾಗೆ ಒಳ್ಳೊಳ್ಳೆ ವಿಚಾರಗಳು ನಮಗೆ ಕಲಿಲಿಕ್ಕೆ ತುಂಬ. ನಮ್ಮ ಜೀವನದಲ್ಲಿ ಲೈಫ್ ಇಸ್ ಎಜುಕೇಷನ್ ಅಂತ ಹೇಳ್ತಾರೆ. ಎಜುಕೇಷನ್ ಇಸ್ ಲೈಫ್. ಇದೊಂದು ಕಂಟಿನ್ಯೂಸ್ ಪ್ರಾಸೆಸ್. ಹಾಗಾಗಿ ಎಜುಕೇಷನ್ ಅಂತೇಳಿ ನಿಂತ ನೀರಲ್ಲ, ಅದು ಸದಾ ಚಲನಶೀಲವಾಗಿರಬೇಕು. ಹಾಗೆ ಇದೊಂದು ನಾವು ಹುಟ್ಟಿನ ಸಾಯುವವರೆಗೆ ಯಾರು ಇಲ್ಲಿ ನಾನು ನೋಡುವಾಗ ತುಂಬ ಏಜ್ನವರೆಲ್ಲ ಇದ್ದಾರೆ. ಪ್ರತಿಯೊಬ್ಬರು ಕಲಿಬೇಕು, ಪ್ರತಿಯೊಂದು ಹೊಸ ಹೊಸ ವಿಷಯ ಕಲಿಬೇಕಂತ ಉದ್ದೇಶ ಎಲ್ಲರಿಗೂ ಇರಬೇಕು. ಹಾಗೆ ನಾನು ಇಲ್ಲಿಂದ 2 ದಿವಸದಲ್ಲಿ ಭಾಳ ಒಳ್ಳೊಳ್ಳೆ ವಿಚಾರಗಳನ್ನ ಕಲಿತೆ. ಮುಂದೆ ನಾನು ಇಂಥದ್ದು ಒಂದು ಪಿರಮಿಡನ್ನು, ನಾನು ಕೃಷಿಕನೇ, ಮನೆಯಲ್ಲಿ ನಾನು ಶಾಲೆ ಕೆಲಸ ಬಿಟ್ಟು ಸದಾ ನಮ್ಮಲ್ಲಿ ಮಂಗಗಳ ಹಾವಳಿ ಜಾಸ್ತಿ ಆದರೆ ಸಹ ಏನು ಮಾಡ್ತೇನೆ, ನಾನು ಬೆಂಡೆ ಕೃಷಿಯನ್ನು ತುಂಬ ಮಾಡ್ತೇನೆ. ಟ್ಯಾರಿಸ್ನಲ್ಲಿ ಮಾಡಿ ಹೆಚ್ಚು ನಾನು ಒಂದು ಪ್ರತ್ಯೇಕ ಅಂಗಡಿ 100 ರೂಪಾಯಿಗೆ, ಅವರು 160 ರೂಪಾಯಿಗೆ ಮಾರ್ತಾರೆ ಅವರು. ನಾನು 100 ರೂಪಾಯಿಗೆ ಕೊಡ್ತಾ ಇದ್ದೆ. ಪ್ರತಿ ವರ್ಷ 150 ಗಿಡ 200 ಗಿಡ ಹಾಕಿ ಕೃಷಿ ಸಾವಯವ ದನಗಳದ್ದು ಗೊಬ್ಬರ ಹಾಕಿ ಮಾಡೋದು. ಯಾವುದು ಕೆಮಿಕಲ್ ಇಷ್ಟೋ ಉಪಯೋಗಿಸಿಲ್ಲ. ನಮ್ಮ ಮನೆಯಲ್ಲಿ ನಾನು ಟ್ಯಾರಿಸ್ ಕೃಷಿ ಮಾಡಿದ್ದೇನೆ. 1 ವಾರ ಅಲ್ಲ 10 ದಿವಸ ಇಟ್ಟರು ಏನೂ ಹಾಳಾಗೋದಿಲ್ಲ ಅದು. ಕೆಲವರು ಬಂದು ಕೇಳಿಗೆ ಬರ್ತಾರೆ, ನಮ್ಗೆ ಕೊಡಿ ಅಂತೇಳಿ. ನಾವು ನಮ್ಮ ಅಣ್ಣ ತಮ್ಮದವ್ರು 4 ಮನೆ ಉಂಟು. ಎಲ್ಲ ಅವ್ರಿಗೆ ನಮ್ಗೆ ಬೇಡದ್ದನ್ನ ಅವ್ರಿಗೆ ಕೊಡ್ದು. ಎಲ್ಲ ಬೇಡದ್ನಲ್ದೆ ನಮಗೆ ಜಾಸ್ತಿ ಅದೆಲ್ಲ ಅವ್ರಿಗೆ ಕೊಡೋದು. ಹಾಗೆ ಪಾಲಕ್ ಬೆಳೆದೆ ನಾನು ಟ್ಯಾರಿಸ್ನಲ್ಲಿ, ಅದು ಚೆನ್ನಾಗಿ ಬೆಳೆದಿದೆ. ಯಾವುದು ಕೆಮಿಕಲ್ ಇಲ್ಲದೆ ನಾವು ಒಳ್ಳೆಯ ಸಸ್ಯಾಹಾರವನ್ನೇ ಉಪಯೋಗಿಸಿ ನಾವು ಜೈನ್ಸ್. ಹಾಗಾಗಿ ಯಾವುದೇ ಬೇರೆ ದುಶ್ಚಟಗಳಿಲ್ಲ. ಹಾಗೆ ಒಳ್ಳೆ ಇದು ನಮ್ಮ ಹೆಲ್ತ್ ಸಹ ಒಳ್ಳೆಯದಾಗಿದೆ. ಹಾಗೆ ಎಲ್ಲರೂ ಇದನ್ನು ಪ್ರತಿಯೊಬ್ಬರು ಮನೆಯಲ್ಲಿ ಆದಷ್ಟು ಒಂದು ಸಾವಯವ ಗೊಬ್ಬರವನ್ನು ಉಪಯೋಗಿಸ್ಕೊಂಡೇ ಕೃಷಿಯನ್ನು ಮಾಡಬೇಕಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಅಂತೂ 2 ದಿವಸ ಕಾರ್ಯಕ್ರಮ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಇದು ಪ್ರತಿ ವರ್ಷ ಹುಬ್ಬಳ್ಳಿ ಹಾಗೆ ಇನ್ನು ಮಂಗಳೂರಲ್ಲಿ ಸಹ ಒಂದು ಅವಕಾಶ ಉಂಟು. ನಾವು ಅದಕ್ಕೆ ವಾಲಂಟರಿಯಾಗಿ ವರ್ಕ್ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ಎಲ್ಲ ಒಂದೊಂದು ಜಿಲ್ಲೆಗಳಲ್ಲಿ ಇದನ್ನು ಮಾಡಿ ಜನರಿಗೆ ಇನ್ನಷ್ಟು ಇದರ ಪ್ರಯೋಜನ. ಈಗ ಇವರು ಸರ್ ಹೇಳಿದಾಗೆ ಭಾಳಷ್ಟು ಒಳ್ಳೆಯ ಒಂದು ನಾಲೆಜ್ ಕೊಡ್ತಾ ಇದ್ದಾರೆ. ಹಾಗೆ ಎಲ್ಲ ಜಿಲ್ಲೆಯಲ್ಲಿ ಸಹ ಇದೊಂದು ಪ್ರಚಾರಕ್ಕೆ ಬರಬೇಕು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಷ್ಟು ಪ್ರಚಾರ ಇಲ್ಲ, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ. ಅಲ್ಲಿಗೂ ಬಂದರೆ ನಾವೆಲ್ಲ ಅದಕ್ಕೆ ಬೇಕಾದಂಥ ಸಪೋರ್ಟ್ ನಾವು ಕೊಡ್ತೇವೆ ಅಂತ ಹೇಳ್ತಾ ಈ ಸಂಸ್ಥೆ ಇನ್ನಷ್ಟು ಬೆಳೆಯಲಿ. ಮಹೇಶ್ ಪಾತ್ರೇಜಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಡಾಕ್ಟರ್ ರಂಗನಾಥರವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇನ್ನಷ್ಟು ಈ ಕಾರ್ಯಕ್ರಮ ಎಲ್ಲರೂ ಇವತ್ತೆಲ್ಲ ಹೇಗೂ ಒಂದು ಸಾಮಾನ್ಯವಾಗಿ 200 ಜನ ಬಂದಿದ್ದಾರೆ. ಇನ್ನಷ್ಟು ಹೆಚ್ಚು ಜನ ಪ್ರಚಾರ ಮಾಡಿ. ನನ್ನ ಫ್ರೆಂಡ್ ಕೃಷಿಕರು, ಅವರಲ್ಲಿ ಒಂದು 5-6 ಎಕರೆ ತೋಟ ಇದೆ. ಅವರು ಅದಕ್ಕೆ ಇಂಟ್ರೆಸ್ಟ್ನಲ್ಲಿ ಬರುವ ಅಂತ ಹೇಳಿ ಬಂದರು. ಮತ್ತೆ ಮಳೆ ಎಲ್ಲ ಜಾಸ್ತಿ ಆದ್ರಿಂದ ಅದನ್ನು ಕ್ಯಾನ್ಸಲ್ ಮಾಡಿದರು. ಹಾಗಾಗಿ ಇನ್ನು ಮುಂದಿನ ಸಮಯದಲ್ಲಿ ನಾವೆಲ್ಲ ಹೆಚ್ಚಿನ ಒಂದು ಟೀಮ್ ಮಾಡಿಕೊಂಡು ಎಲ್ಲೇ ದಿವಸ ಬರಲಿಕ್ಕೆ ನಾವು ರೆಡಿ ಇದ್ದೇವೆ ಅಂತ ಹೇಳ್ತಾ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಇನ್ನಷ್ಟು ಇದು ಬೆಳೆಯಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೆ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದ್ಭುತ ಅನುಭವ. ಎಲ್ಲರನ್ನು ಒಂದು 2-3 ಮಿನಿಟ್ಸ್ ಲಿಮಿಟ್ ಮಾಡಿ ದಯವಿಟ್ಟು. ಚಳ್ಳಕೆರೆಯಿಂದ ಬಂದಿದ್ದಾರೆ. ಇವಾಗ 2 ದಿನಗಳ ಅನುಭವವನ್ನು ಹಂಚಿಕೊಳ್ತಾರೆ. ಚಿತ್ರಲಿಂಗಪ್ಪ ಸರ್, ಪ್ಲೀಸ್ ವೆಲ್ಕಮ್. ರೈಟ್. ಎಲ್ಲ ಆದರಣೀಯ ಹಿರಿಯ ಮಾಸ್ಟರ್ಗಳಿಗೆ
ಮಹಾತಾವರು ಮಹಾ ಅವತಾರ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಅನಂತ ಪ್ರಣಾಮಗಳು. ಸಿ ಚಿತ್ರಲಿಂಗಪ್ಪ, ಚಿತ್ರದುರ್ಗ ಜಿಲ್ಲೆ, ಚಳ್ಳಕೆರೆ ತಾಲೂಕು, ವೃತ್ತಿ ವಕೀಲ ವೃತ್ತಿ, ಪ್ರವೃತ್ತಿ ಸಾವಯವ ಕೃಷಿ. ಜೂನ್ 29ನೇ ತಾರೀಕು ಹಿರಿಯೂರು ತಾಲೂಕಿನ ಗೊಲ್ಲಳ್ಳಿಯ ಕೆಂಚಪ್ಪ ಮಾಸ್ಟರ್ ನನ್ನನ್ನು ಕರ್ಕೊಂಬಂದರು. 4 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಂಡುಕೊಂಡಿದ್ದೀನಿ. ಇಲ್ಲಿ ತುಂಬ ವಿಶೇಷವಾಗಿರ್ತಕ್ಕಂಥ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ, ವಿಚಾರಗಳನ್ನು ಇಟ್ಟಿದ್ದಾರೆ. ಬಹಳ ಸಂತೋಷ. ಮೈತ್ರಿಯ ಜೂಮ್ನಲ್ಲಿ ದಿನನಿತ್ಯ ಭೇಟಿಯಾಗ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ಸೋಮಲಿಂಗಪ್ಪ ಪೂಜಾರ್ ಅವರು ಹಿರಿಯರು ಇಲ್ಲಿದ್ದಾರೆ. ನಿನ್ನೆಯಿಂದಲೂ ಕೂಡ ಅವರೊಟ್ಟಿಗೆ ನಾನು ಕೂಡ ಬೆರ್ತಿದ್ದೀನಿ. ಸುಮಾರು 5 ಎಕರೆ ಕೃಷಿಯನ್ನು ಮಾಡ್ತಾ ಅದರಲ್ಲಿ ಸೇಬು ದ್ರಾಕ್ಷಿಯನ್ನು ಬಿಟ್ಟರೆ ಎಲ್ಲ ಹಣ್ಣುಗಳನ್ನು ಈಗಾಗಲೇ ಬೆಳೀತಾ ಇದ್ದೀನಿ. ಅದು ಸಾವಯವ. ಜೊತೆಗೆ ಕಳೆದ ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ವಿಶೇಷವಾಗಿ ಇಟ್ಟಿದ್ದಾರೆ. ಅಗ್ನಿಹೋತ್ರ ಆಗಿರ್ಬೋದು, ನಾಡಿ ಚಿಕಿತ್ಸೆ ಆಗಿರ್ಬೋದು, ಯೋಗ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಧ್ಯಾನದ ಬಗ್ಗೆ ಸಾಕಷ್ಟು ಕೂಡ ಒಂದಷ್ಟು ಸಾವಯವ ಕೃಷಿ ಬಗ್ಗೆ ಒಂದು ಗೋಷ್ಠಿಯನ್ನು ಇಟ್ಕೋಬೇಕು ಅಂತೇಳಿ ನಮ್ಮ ರಂಗನಾಥ್ ಸರ್ಗೆ ಮತ್ತು ಇಲ್ಲಿರ್ತಕ್ಕಂಥ ಹಿರಿಯರಿಗೆ ಮತ್ತು ಒಂದು ವಿನಂತಿ. ಸಣ್ಣೇಗೌಡರು ಸ್ಥೂಲವಾಗಿ ಹೇಳಿದ್ರು, ಇವತ್ತೇನಾಗಿದೆ ಅಂದ್ರೆ ನಮ್ಮ ಧ್ಯಾನಕ್ಕೂ ಮತ್ತು ಪ್ರಾಣಾಯಾಮಕ್ಕೂ ಬೇಕಾಗಿರುವಂಥದ್ದು ಪೂರಕವಾಗಿರ್ತಕ್ಕಂಥ ಹಣ್ಣುಗಳು, ಪೂರಕವಾಗಿರ್ತಕ್ಕಂಥ ತರಕಾರಿ, ಪೂರಕವಾಗಿರ್ತಕ್ಕಂಥ ಸಾವಯವ ಸಿರಿಧಾನ್ಯಗಳು. ಇವಷ್ಟು ಇದನ್ನ ನಾವು ಪೂರಕವಾಗಿ ಮಾಡಿದ್ರೆ ಇನ್ನಷ್ಟು ನಾವು ಪ್ರಗತಿಯನ್ನು ಸಾಧಿಸಬಹುದು ಅನ್ನುವಂತಹ ನನ್ನ ಅನಿಸಿಕೆ. ಕಳೆದ ಮೈಸೂರಲ್ಲಿ ಸುಮಾರು 2 ಗಂಟೆಗಳ ಕಾಲ ಕೃಷಿ ಬಗ್ಗೆ ಇಟ್ಕೊಂಡಿದ್ರು. ಬೇರೆ ಬೇರೆ ಜಿಲ್ಲೆಗಳಿಂದ ಒಂದು 2 ಬಂದಿದ್ರು. ಅವರು ಕೂಡ ಇದನ್ನ ಹಂಚ್ಕೊಂಡ್ರು. ಅದನ್ನ ಮತ್ತೆ ಮುಂದಿನ ದಿನಮಾನಗಳಲ್ಲಿ ಅದನ್ನ ಅಳವಡಿಸ್ಕೊಳ್ಬೇಕು ತಮ್ಮ ಕಾರ್ಯಕ್ರಮದಲ್ಲಿ ಅಂದ್ಕೊಳ್ತೀನಿ. ಒಟ್ಟಿಗೆ ಸೇರುವಂಥದ್ದು, ಒಟ್ಟಿಗೆ ಬೆರೆಯುವಂಥದ್ದು, ಒಟ್ಟಿಗೆ ಅನುಭವವನ್ನು ಹಂಚ್ಕೊಳ್ಳುವಂಥದ್ದು ಇದೆಯಲ್ಲ, ಬಹಳ ತುಂಬ ಅಗಾಧವಾಗಿರ್ತಕ್ಕಂಥ ವಿಚಾರ. ಕರ್ನಾಟಕದ ಮೂಲೆ ಮೂಲೆಗಳಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ನಮ್ಮ ಆತ್ಮೀಯವಾಗಿ ನಿನ್ನೆ ಬೆಳಿಗ್ಗೆ ಮುಂಜಾನೆ ಸರಳ ಅವರು ಬಂದಿದ್ದಾರೇನೋ ಶಿಬಿರಾರ್ಥಿಯಾಗಿ ನಿಂತಿದ್ದಾರೆ ಬಸ್ ಹತ್ರ ಬಂದು ನಮ್ಮ ರಂಗನಾಥ್ ಸರ್. ನಾನು ಗ್ರೂಪಲ್ಲಿ ನೋಡಿದಾಗ ನಾನು ತಕ್ಷಣ ಯಾಕೆ ತಿಳ್ಕೊಂಡು ನೋಡಿದೆ, ಸುಮ್ಮನೆ ನಿಂತಿದ್ದಾರೆ. ನಮ್ಮ ಹೇಗೆ ಬಸ್ ಬಂದು ನಿಂತಿದ್ಯಾ, ಹತ್ಕೊಳ್ತಿದಾರಾ, ಎಲ್ಲ ಹೋಗ್ತಾ ಇದ್ದೀರಾ ಅಂತೇಳಿ ನಾನೇ ಗುರ್ತಿಡ್ದು ನಮಸ್ಕಾರ ಸರ್, ಸರ್ ಅಲ್ವಾ ನೀವು ಅಂದಾಗ ರಂಗನಾಥ್ ಸರ್ ಅಷ್ಟೇ, ಬೇರೆ ಏನು ಮಾತಾಡಲಿಲ್ಲ. ಅಷ್ಟು ಸರಳ ಸಜ್ಜನಿಕೆಯ ಪ್ರಾಮಾಣಿಕ ವಿಚಾರಗಳು, ಪ್ರಾಮಾಣಿಕ ಅನುಭವಗಳು ಸಾಕಷ್ಟು ಇಲ್ಲಿ ಸಿಗ್ತವೆ ಭೌತಿಕವಾಗಿ. ಇನ್ನು ಆಂತರಿಕವಾಗಿ ನಿಮ್ಗೆ ಸಾಕಷ್ಟು ಈಗಾಗಲೇ ಸಿಕ್ಕಿದೆ. ಧ್ಯಾನ, ಪ್ರಾಣಾಯಾಮ ಏನೇನು ಸಿಕ್ಕಿದೆ, ಏನೇನು ಲಾಭ ಆಗಿದೆ ಅಂತೇಳಿ ಈ 4.5 ತಿಂಗಳಲ್ಲಿ ಸಾಕಷ್ಟು ವಿಚಾರವನ್ನು ಕಲ್ತ್ಕೊಳ್ತಾ ಇದ್ದೀನಿ, ತಿಳ್ಕೊಳ್ತಾ ಇದ್ದೀನಿ. ಇದು ನಂದು 4ನೇ ಕಾರ್ಯಕ್ರಮ. ಒಂದು ಕಿಟ್ಟದಾಳ್ ಅಂತ ಹೊಸದುರ್ಗ, ನನ್ನ ಅಲ್ಲಿ ನವೆಂಬರ್ 27ನೇ ತಾರೀಕು 15 ಲಕ್ಷದ ಖರ್ಚು ಮಾಡಿ ಒಂದು ಒಳ್ಳೆ ಪರಿಸರ ಸ್ನೇಹಿ ಕುಟೀರವನ್ನು ಕಟ್ಟಿದ್ದೆ. ಯಾರು ಕಿಡಿಗೇಡಿಗಳ ಬೆಂಕಿ ಹಚ್ಚಿದ ಸಂದರ್ಭದಲ್ಲಿ ಅಲ್ಲಿನ SP ಮತ್ತು DC ಅವರು ವಿಸಿಟ್ ಬಂದಾಗ ಅವರ ಕಾರ್ಯಕ್ರಮವನ್ನು ತ್ಯಜಿಸಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕೆಂಚಪ್ಪ ಅವರು ಈ ಥರದೊಂದು ಕಾರ್ಯಕ್ರಮ ಇದೆ ಅಂದಾಗ ಬಿಟ್ಟು ನಾ ಈ ಕಾರ್ಯಕ್ರಮಕ್ಕೆ ಬಂದೆ. ನವೆಂಬರ್ 29ನೇ ತಾರೀಕು ಸುಮಾರು 5 ಲಕ್ಷದ ಪುಸ್ತಕಗಳು, ನನಗೆ ಬಂದಂತಹ ಇಲ್ಲಿವರೆಗೆ ಇರ್ತಕ್ಕಂಥ ಪ್ರಶಸ್ತಿ ಪತ್ರಗಳು, ಪ್ರಶಸ್ತಿ ಫಲಕಗಳು ಎಲ್ಲವೂ ಕೂಡ ಅರ್ಧ ಗಂಟೆಯಲ್ಲಿ ಪೆಟ್ರೋಲ್ ಹಾಕಿ ಇಟ್ಟು ಯಾರು ಕಿಡಿಗೇಡಿಗಳು ಸುಟ್ಟು ಹೋಯ್ತು. ಅದನ್ನೆಲ್ಲ ಮರೆತು ಹೊಸ ಜೀವನವನ್ನು ಕಟ್ಕೋಬೇಕು, ಹೊಸ ಬದುಕನ್ನು ಕಟ್ಕೋಬೇಕು ಅಂತೇಳಿ ಇಲ್ಲಿ ಬಂದಾಗ ಅನೇಕ ಜನ ಧ್ಯಾನದ ಬಗ್ಗೆ, ಆಧ್ಯಾತ್ಮದ ಬಗ್ಗೆ, ಯೋಗದ ಬಗ್ಗೆ ನೋಡಿ, ಇಲ್ಲಿ ಹೊಸ ಅಗ್ನಿಹೋತ್ರ ಆಗಿರ್ಬೋದು, ಶಿವಂಭು ಗೊತ್ತಿರಲಿಲ್ಲ ಅದನ್ನು, ಶಿವಂಭು ಆಗಿರ್ಬೋದು, ಮುದ್ರಾ ಚಿಕಿತ್ಸೆ ಆಗಿರ್ಬೋದು, ನಾಡಿ ಚಿಕಿತ್ಸೆ ಆಗಿರ್ಬೋದು, ಇವ್ಯಾವ ಕೆಲವೊಂದು ಎಲ್ಲ ವಿಚಾರಗಳು ಗೊತ್ತಿರಲಿಲ್ಲ. ಈಗ ನಿನ್ನೆಯಿಂದ ಕೂಡ ತಿಳ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನ ನಮ್ಮ ರಂಗನಾಥ್ ಸರ್ ಕೂಡ ಮಾಡಿದ್ದಾರೆ. ಅದರೊಟ್ಟಿಗೆ ಸಾವಯವ ನಮ್ಮ ಮಾನ್ಯ ನರೇಂದ್ರಜಿಯವರು ಕೂಡ ಸಾವಯವ ಕೃಷಿಗೆ, ಸಿರಿಧಾನ್ಯಕ್ಕೆ ಒತ್ತು ಕೊಟ್ಟು ಮೊನ್ನೆ ತಾನೇ ಇತ್ತೀಚೆಗೆ ಒಂದು ಕಳೆದ 8 ದಿನಗಳಿಂದ ಉದ್ಘಾಟನೆ ಮಾಡಿದ್ದಾರೆ. ಇದನ್ನು ಕೂಡ ಒತ್ತು ಕೊಟ್ಟರೆ ನಮ್ಮ ಈ ಧ್ಯಾನಕ್ಕೆ ಸಾಕಷ್ಟು ಪೂರಕವಾಗುತ್ತೆ. ಇಲ್ಲಿ ಕಳಸರಿ ನಾನು ಹೊಸದುರ್ಗಕ್ಕೆ ಆದಿವಾಲ ಪಿರಮಿಡ್ ಕೇಂದ್ರಕ್ಕೆ ಹಣ್ಣುಗಳು ತಂದಾಗ ಅರ್ಧ ಗಂಟೆಯಲ್ಲಿ ಎಲ್ಲರೂ ತೊಗೊಂಡೋಗ್ಬಿಟ್ರು. ಲಿಂಬೆಹಣ್ಣು ತಂದಿದ್ದೆ, ಅಲ್ಲಿ ಸೀತಾಫಲ ತಂದಿದ್ದೆ, ಒಳ್ಳೆ ಮಾವಿನ ಹಣ್ಣು ತಂದಿದ್ದೆ, ಎಲ್ಲರೂ ಕೂಡ ಸಾಕಷ್ಟು ತಗೊಂಡೋದ್ರು. ನಿನ್ನೆ ಬಂದಂಗೆ ಕೇಳಿದ್ರೆ, ಸರ್ ಏನಾದ್ರು ಹಣ್ಣು ತಂದಿದ್ದೀರಾ ಅಂತೇಳಿ. ತುಂಬಾ ದೂರ ಇತ್ತು, ತರಲಿಕ್ಕಾಗಿಲ್ಲ. ಹಾಗಾಗಿ ಸಿರಿಧಾನ್ಯವನ್ನ ಎಲ್ಲರೂ ಬಳಸಿ, ಸಿರಿಧಾನ್ಯವನ್ನ ಬೆಳಿಲಿಕ್ಕೆ ಉತ್ತೇಜನ ಕೊಡ್ರಿ. ಸಿರಿಧಾನ್ಯವನ್ನ ಹಣ್ಣನ್ನ ಬಳಸೋಣ, ಸಿರಿಧಾನ್ಯ ತರಕಾರಿಗಳನ್ನ ಬಳಸೋಣ. ಕೆಮಿಕಲ್ಲು ಮತ್ತು ರಾಸಾಯನಿಕ ದೂರ ಇದ್ರೆ ಮತ್ತಷ್ಟು ಸ್ವಾಸ್ಥ್ಯ ಮತ್ತು ಆರೋಗ್ಯ ನಮ್ಮ ಪ್ರಾಣಾಯಾಮಕ್ಕೆ ಪೂರಕ ಆಗುತ್ತೆ ಅಂತ ಹೇಳ್ತಾ ಮತ್ತಷ್ಟು ಹೊಸ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ರಿ. ನಮ್ಮ ಸಣ್ಣೇಗೌಡರಂತೂ ನನಗೆ ಖುಷಿ ಆಯ್ತು, ನನ್ನೊಟ್ಟಿಗೆ ಒಬ್ಬರು ಸಾವಯವ ಕೃಷಿಕರಿದ್ದಾರೆ ಅಂತ ಹೇಳಿ. ನಾನು ಕೂಡ ಸಾಕಷ್ಟು ಮಾಡಿದ್ದೀನಿ ಗೌಡ್ರೆ, ಬಹಳಷ್ಟು ಖುಷಿ ಆಯ್ತು. ವಿಚಾರವನ್ನು ಹಂಚ್ಕೊಂಡ್ರಿ. ಮುಂದಿನ ದಿನಮಾನಗಳಲ್ಲಿ ಪಿರಮಿಡ್ ಅಳವಡಿಸ್ಬೇಕು ಅಂತೇಳಿ ಈಗಾಗಲೇ ಆಲೋಚನೆ ಮಾಡಿದ್ದೀನಿ. ದೊಡ್ಡದಾಗಿ ಮಾಡಿ ಈ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕು ಅಂತೇಳಿ ಈಗಾಗಲೇ ನನ್ನ ಮನಸ್ಸಿಗೆ ಅದು ಸಂಕಲ್ಪ ಮಾಡ್ಕೊಂಡಿದ್ದೀನಿ. ನಿಮ್ಮನ್ನೆಲ್ಲರನ್ನು ಕೂಡ ಕರೆಯುವಂಥ ಕೆಲಸನೂ ಕೂಡ ನಾನು ಮಾಡ್ತೀನಿ ಅಂತ ಹೇಳ್ತಾ, ಸಮಯದ ಅಭಾವ ಇದೆ ಅಂತ ಹೇಳಿದರೆ ಹೆಚ್ಚು ಮಾತಾಡ್ಲಿಕ್ಕಾಗಲ್ಲ.
ಕೃಷಿ ಬಗ್ಗೆ ಮಾತಾಡ್ಲಿಕ್ಕಾದ್ರೆ, ಅಥವಾ ಕಾನೂನು ಬಗ್ಗೆ ಮಾತಾಡ್ಲಿಕ್ಕಾದ್ರೆ, ಅಥವಾ ಜಾಗೃತಿ ಬಗ್ಗೆ ಮಾತಾಡ್ಲಿಕ್ಕಾದ್ರೆ, ಅಥವಾ ಆರೋಗ್ಯದ ಬಗ್ಗೆ ಮಾತಾಡ್ಲಿಕ್ಕಾದ್ರೆ ಮತ್ತೆ ಯಾವಾಗಾದ್ರೂ ಸಮಯಾವಕಾಶ ಕೊಟ್ಟಾಗ ನಾನು ಮುಂದೆ ನನ್ನ ವಿಚಾರಗಳನ್ನ ಹಂಚ್ಕೊಳ್ತೀನಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ಹಿರಿಯರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಅದ್ಭುತವಾದ ಮೆಸೇಜ್ ಕೊಟ್ಟಿದ್ದೀರಾ. ಎಸ್, ಕೃಷಿ ಎಲ್ಲದೂ ಕೂಡ ಇದಾಗಲಿ ಅನ್ನೋದೇ ನಿಮ್ಮ ಆಶೆ ಆಗಿದೆ, ನಮ್ಮ ಕನಸು ಅದೇ ಆಗಿದೆ. ಎಲ್ಲರೂ ಸೇರಿ ಕೈ ಜೋಡಿಸೋಣ, ಮಾಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್, ನೆಕ್ಸ್ಟು 2 ದಿನದ ಅನುಭವ ಹಂಚ್ಕೊಳ್ಳಿಕ್ಕೆ ಸುರೇಶ್ ವಾಸನ್ ಅವ್ರು ಬರ್ತಾ ಇದ್ದಾರೆ. ಇನ್ನೊಂದು ಮಾಸ್ಟರ್ಸ್ ಏನಂತಂದ್ರೆ, ಪಿರಮಿಡ್ಗಳನ್ನ ನೀವು ಬೇರೆ ರಟ್ನಲ್ಲಿ ಮಾಡ್ಕೋಬಹುದು, ಬೇರೆ ಸೀಟ್ನಲ್ಲಿ ಮಾಡ್ಕೋಬಹುದು, ಇದರಲ್ಲಿಯೂ ಕೂಡ ಮಾಡ್ಕೋಬಹುದು. ಅಂದ್ರೆ ಇಟ್ಟಿಗೆ ಕಟ್ಟಿ ಮಾಡ್ತಾರಲ್ಲ, ಈ ತರ ಎಲ್ಲ ರೀತಿನೂ ಮಾಡ್ಕೋಬಹುದು. ಡಿಫ್ರೆಂಟ್ ಸೈಜ್ ನಲ್ಲೂ ಮಾಡ್ಬೋದು. ಅದಕ್ಕೆ ಯಾವ ಸೈಜಿನ ಮಾಡ್ಬೇಕು ಅನ್ನೋದಕ್ಕೆ ಮಾಸ್ಟರ್ಸ್ ಇದ್ದಾರೆ ನಮಗೆ. ನೀವು ಮನೆಗೆ ಮೇಲಾದ್ರೂ ಮಾಡಿಸ್ಬೇಕಾದ್ರೆ, ಹೊಲದಲ್ಲಿ ದೊಡ್ಡದು ಮಾಡಿಸ್ಬೇಕು ಅಂದ್ರೆ ಅದೆಲ್ಲದೂ ಕೂಡ ಪ್ಲಾನಿಂಗ್ ಕೊಡ್ತಾರೆ. ಅವರು ಸಲಹೆ ತಗೊಂಡು ಮಾಡಿಸ್ಬೋದು ಅಂತ ಹೇಳಕ್ ಇಷ್ಟಪಡ್ತೇನೆ. ಬನ್ನಿ ಸರ್, ಬನ್ನಿ. ಎಲ್ಲರಿಗೂ ಪ್ರಣಾಮಗಳು. ನಾನೀಗ ಆಧ್ಯಾತ್ಮ ಅನುಭವ ಹಂಚ್ಕೊಳ್ಳೋಕ್ಕಿಂತ ಒಂದು ನನ್ನದಾದಂಥ ಒಂದು ಕನಸು, ಒಂದು ಯೋಜನೆ ಐತಿ. ಅದಕ್ಕೆ ತಾವೆಲ್ಲ ನಾ ಹೇಳೋ ಅಭಿಪ್ರಾಯ ಸರಿ ಇದ್ರೆ ತಾವೆಲ್ಲ ದಯಮಾಡಿ ಅದಕ್ಕೆ ಸಹಕಾರ ಕೊಡ್ತೀರಿ ಅನ್ನೋ ಒಂದು ಆಶಾಭಾವನೆಯಿಂದ ನಾನು ವಿಚಾರ ಹಂಚ್ಕೊತೀನಿ. ನಾನು ಕೂಡ ಇಲ್ಲೇ ಶಿವಯೋಗಿ ಮದನ್ ಬಾವಿ ಅಂತ ಗೊತ್ತಿರ್ಬೋದು, ಭಾಳ ಮಂದಿಗೆ ರೇಖಿ ಮಾಸ್ಟರ್ ಅದಾರ. ಅವ್ರ ಕಡೆ ಅಕ್ಯುಪ್ರೆಷರ್, ಆಮೇಲೆ ಬೇರೆ ಬೇರೆ ವಿಧಾನದ ಮತ್ತು ರೇಖಿ ಇವೆಲ್ಲ ಮಾಡಿಕೊಂಡು ಆಮೇಲೆ ಇಲ್ಲೇ ನಾವು ಈ ಧ್ಯಾನಕ್ಕೆ ಬಂದಿದ್ದು. ಅವರ ನಮ್ಗೆ ಪತ್ರಿಜಿಗಳು ಪರಿಚಯ ಮಾಡಿದ್ರು. ಹಂಗಾಗಿ ನಾ ಬೆಂಗಳೂರು ಪಿರಮಿಡ್ ವ್ಯಾಲಿ ಒಳಗೆ ಭಾಳ ದಿವಸ ಇರ್ತಿದ್ದೆ, ತಿಂಗಾಟ ಇರ್ತಿದ್ದು ಮೊದಲು. ಈಗ ಕಾರಣಾಂತರದಿಂದ ಕಡಿಮೆ ಆಗೈತಿ. ಮತ್ತು ನಾನು ಆ ರೇಖಿ ಒಳಗೂ ಪ್ರಯೋಗ ಮಾಡಿ ನೋಡೀನಿ, ಅನುಭವದಿಂದ ರಿಸಲ್ಟ್ ಬಂದಿದ್ದು. ರೇಖಿ ಪ್ಯೂರ್ಲಿ ಬಿಟ್ಟು ಬರೀ ಆಣಪಾಣ ಸತಿ ಧ್ಯಾನ ಇದರಿಂದ ಏನಾಗುತ್ತೆ ಅಂತ ಪ್ರಯೋಗ ಮಾಡಿ ನೋಡಿದಾಗ ಇದ್ರಾಗ ಪರ್ಫೆಕ್ಟ್ ರಿಸಲ್ಟ್ ಬಂದವು. ಆಗ ನಾನು ನಮ್ಮ ಹಳ್ಳಿಯೊಳಗೆ ಎಲ್ಲರಿಗೂ ಹೇಳಬೇಕು. ಯಾಕಂದ್ರೆ ಪತ್ರಿಜಿಯವರ ಒಂದು ಅದ್ಭುತ ಕನಸಂದ್ರೆ ಈ ಮನುಷ್ಯ ಕುಲದ ಕೊನೆಯ ವ್ಯಕ್ತಿ ಕೂಡ ಈ ಧ್ಯಾನ ಸಿಗಬೇಕು, ವಿಶೇಷವಾಗಿ ಗ್ರಾಮೀಣ ಜನ. ಯಾಕಂದ್ರೆ ನಮ್ಗೆಲ್ಲರಿಗೂ ಅನ್ನ ಬರೋದು, ನಾವೆಲ್ಲ ಇಲ್ಲಿ ಇರ್ಬೋದು ಸಿಟಿ ಒಳಗೆ, ನಾ ಹಳ್ಳಿಗೆ ನಾವು ಮತ್ತು ಬೇರೆ ಎಲ್ಲರಿಗೂ ಶುದ್ಧವಾದ ಅನ್ನದ ಕೊರತೆ ಇತ್ತು. ಇವತ್ತು ಎಲ್ಲ ರಾಸಾಯನಿಕ ಮಿಕ್ಸ್ ಇರೋದಂಥದ್ದು, ಶುದ್ಧವಾದ ನೀರಿನ ಕೊರತೆ. ಅದು ಕಾರಣಗಳೆಲ್ಲ ಹೇಳ್ಕೊಂತ ಹೋಗೋದು ಬೇಡ. ನಾವೇನು ಮಾಡೇವಿ, ನೀವೆಲ್ಲರೂ ಸಹಕಾರ ಮಾಡಿದ್ರೆ ಹಳ್ಳಿಕೇರಿ ಒಂದು ಪಿರಮಿಡ್ ಗ್ರಾಮ ಮಾಡೋದು. ಹಳ್ಳಿಕೆರೆಯಲ್ಲೂ ಅಂದ್ರೆ ಆ ಊರಲ್ಲಿ ಪ್ರತಿಯೊಬ್ಬರಿಗೂ ಈ ಧ್ಯಾನ ವಿಧಾನ ಅಳವಡಿಸೋ ಪ್ರಯತ್ನ ಮಾಡೋದು. ಅಲ್ಲೇ ಈ ಪಿರಮಿಡ್ ಧ್ಯಾನದಿಂದ ಎಲ್ಲ ಬೆಳೆದು ಅಲ್ಲಿಂದ ಬರುವಂಥ ತರಕಾರಿ, ಹಾಲು, ಹಣ್ಣು, ದವಸದ ಹಣ್ಣು ಏನೇ ಇರಲಿ, ನಿಮ್ಮೆಲ್ಲರಿಗೂ ಅಂಥ ಒಂದು ಪೌಷ್ಟಿಕವಾದಂಥ ಆಹಾರ ಧಾನ್ಯ ಇಲ್ಲಿ ಲಭ್ಯ ಆದ್ರೆ ನಿಮ್ಮ ಧ್ಯಾನ ಅನುಭವ, ನಿಮ್ಮ ಜೀವನ ಅನುಭವ ಅಥವಾ ನಿಮ್ಮ ಸಹಕಾರ ಒಂದು ಗ್ರಾಮಕ್ಕೆ ಪರಿಪೂರ್ಣವಾಗಿ ಮೀಸಲಾದ್ರೆ ಅದು ಇಡೀ ದೇಶದೊಳಗೊಂದು ಮಾದರಿ ಗ್ರಾಮ. ಹಾಂ, ಅದು ಹೇಳ್ತೇನೆ ಸರ್. 2 ದಿವಸದ ಅನುಭವ ಅಂದ್ರೆ ನಾ ಹೇಳಿದ್ನಲ್ರಿ, ಇದು ನಾನು ಈಗ ಅಂದರೆ ಶಿವಾಂಬು ಪ್ರಯೋಗ ನಾ ಮಾಡಿದ್ದೆ. ನನಗದು ರಿಸಲ್ಟು ಬಂದಿದ್ದು. ನಾ ಏನೋ ಮಾಡಲಿ ಪ್ರಯೋಗ ಮಾಡೇ ನಂಬ್ತೇನೆ. ಪ್ರಯೋಗ ಮಾಡಿದಾಗ ರಿಸಲ್ಟ್ ಬಂದಿದ್ದು. ಆದ್ರೆ ಇದನ್ನು ನೆಕ್ಸ್ಟ್ ಕ್ಲಾಸ್ ವೇಟಿಂಗ್ ಅಲ್ಲಿ ಇದೆ, ಡಾಕ್ಟರ್ ವೇಟಿಂಗ್ ಅಲ್ಲಿ ಇದ್ದಾರೆ. ಸೊ ನಿಮ್ಮ 2 ದಿನಗಳ ಅನುಭವದಲ್ಲಿ ಮತ್ತೆ ನೆಕ್ಸ್ಟ್ ಅವಕಾಶ ಕೊಡ್ತೀವಿ. ಆಮೇಲೆ ಟೈಮ್ ಇಲ್ಲ. ಹೌದು ಸರ್. ನಿಮ್ಮ ನಿನ್ನೆ ಇವತ್ತು ಅಟೆಂಡ್ ಆಗಿದ್ರಲ್ಲ, ನಿಮ್ಗೆ ಅನುಭವ ಹೇಗೆ ಅನಿಸ್ತು ಅದೇ ದಿವಸ? ಹಾ, ಇದು ಅನುಭವ ಅಂದ್ರೆ ಸಹಜವಾಗಿ ತಮಗೂ ಆಗಿರ್ತತಿ. ಸಾಮೂಹಿಕ ಧ್ಯಾನದೊಳಗಾಗುವಂಥ ಅನುಭವಗಳು ಭಾಳ ನಾವು ತಿಂಗಾಟ್ಲೆ ಅಥವಾ ಕೆಲವೊಂದ್ಸಲ ವರ್ಷಗಟ್ಲೆ ಮಾಡಿದ್ರು ಆಗ್ಲಾದಂಥ ಒಂದು ವಿಶೇಷ ಅನುಭವಗಳು ಇಲ್ಲೇ 2 ದಿವಸ ಆಗ್ಯಾವ ನಮಗೆ. ಇಲ್ಲೇ ಸಾಮೂಹಿಕ ಧ್ಯಾನದಾಗಿರ್ಬೋದು, ಆಮೇಲೆ ಅನುಭವಗಳು ಹಂಚ್ಕೊಳ್ಳೋದ್ರಾಗ ಈಗ ನಾವು ಒಬ್ರಿಗೊಬ್ರು ಹೋಲಿಕೆ ಮಾಡ್ಕೊತಿರ್ತೇವೆ. ಈಗ ಎಲ್ಲ ಜಗತ್ತಿನಾಗ 4 ಥರ ಜನ ಇರೋದು: ಅರ್ಥಾರ್ಥಿ, ಮುಮುಕ್ಷು, ಜ್ಞಾನಿ. ಮನುಷ್ಯರೊಳಗೆ ಇರೋದ 4 ಥರ ಸಾಧ್ಯತೆ. ಎಲ್ಲರೂ ಧ್ಯಾನಕ್ಕೆ ಬರ್ತೇವೆ, ಒಬ್ಬೊಬ್ರು ಒಂದು ಹಂತಾಗಿರ್ತೇವೆ. ಈಗ ಮುಮುಕ್ಷು ಹಂತಾಗಿದ್ದಾರೆ, ಇವತ್ತು ಧ್ಯಾನಕ್ಕೆ ಬಂದಾರ. ನಾವು 20 ವರ್ಷದಿಂದ ಏನೋ ಒಂದು ಸಮಸ್ಯೆಗಾಗಿ ಧ್ಯಾನಕ್ಕೆ ಬಂದರ್ಕಿಂತ ಭಾಳ ಅದ್ಭುತವಾದಂಥ ಅನುಭವ ಹೇಳ್ತಾರೆ. ಅದ್ಭುತವಾದ ಅನುಭವ ಆಗಿರ್ತಾವ ಅವ್ರಿಗೆ. ಅದು ಒಂದು ಆತ್ಮದ ಒಂದು ಉನ್ನತ ಸ್ಥಿತಿಯೊಳಗಿದ್ದಾರೆ. ಇವತ್ತು ಧ್ಯಾನಕ್ಕೆ ಬಂದ್ರು ಅವ್ರ ವಿಶೇಷ ಅನುಭವಗಳೇ ಇರ್ತಾವೆ. ಹಾಗೆ ಬಳ್ಳಾರಿ ಮೇಡಮ್ ಒಬ್ರು ಹೇಳಿದ್ರು, ನಾ ಬಂದು 2 ವರ್ಷ ಧ್ಯಾನಕ್ಕೆ ಬಂದು ಇಷ್ಟೆಲ್ಲ ಅನುಭವ ಹೇಳಿದ್ರು, ಭಾಳ ಅದ್ಭುತ ಅನುಭವಗಳು. ನಾನು ಉದಾಹರಣೆ, ನಾನು 20 ವರ್ಷದಿಂದ ಧ್ಯಾನ ಮಾಡ್ತಿದ್ರು, ಆಗಿರ್ಲಿಕ್ಕಿಲ್ಲ ನನಗೆ ಭಾಳ ಅಂದ್ರೆ ನನ್ನ ಕಾಯಿಲೆಗಳು ನಾ ಅಷ್ಟಕ್ಕೆ ಬಂದಿರ್ಬೋದು, ಅಥವಾ ನನ್ನ ಜೀವನದ ಏನೋ ಸಮಸ್ಯೆ ಇದರ ಪರಿಹಾರ ಸಿಗುತ್ತಾ, ಆರ್ಥಿಕ ಸ್ಥಿತಿನೋ ಮತ್ತೊಂದು ಏನೋ ಇದರಿಂದ ಒಳ್ಳೆ ಸುಧಾರಣೆ ಆಗುತ್ತೆ ಅಂತ ತಿಳ್ಕೊಂಡು ಕೇಳಿರ್ತೀವಿ. ಅದಕ್ಕಾಗಿ ಧ್ಯಾನಕ್ಕೆ ಬಂದಿರ್ಬೋದು. ಒಟ್ಟು ನಾ ಯಾವುದೋ ಕಾರಣಕ್ಕೆ ಧ್ಯಾನ ಮಾಡ್ತಿರ್ಬೋದು. ನಮಗೇನಂದ್ರೆ ನಮ್ಮದೇ ಆದ ಒಂದು ಅನುಭವಗಳಾಕಿರ್ತವೆ. ನನ್ನಷ್ಟು ನಾನು ವಿಶೇಷನ. ಅದಕ್ಕೆ ಯಾವ ವಿಷಯದಾಗ ನಾವು ಒಬ್ರಿಗೊಬ್ರು ಹೋಲಿಕೆ ಮಾಡ್ಕೋಬಾರ್ದು. ಅವ್ರಿಗೆ ಆಗಿದ ಅನುಭವ ನನಗಾಗಲಿಲ್ಲ, ಅಥವಾ ಅವರಷ್ಟು ನಾನು ಭಾಳ ವರ್ಷದಿಂದ ಧ್ಯಾನ ಮಾಡಂತೀನಿ, ಅಷ್ಟು ನನಗೆ ಇದ್ರಾಗ ಅನುಭವ ಸಿಕ್ಕಿಲ್ಲ, ಹಿಂಗಲ್ಲ.
ಅದಕ್ಕಾಗಿ ನಾನು ಇಲ್ಲಿ ಕಂಡುಕೊಂಡಿದ್ದೇನೆಂದ್ರೆ ಇದು ಒಂದು ಮನೆಯೊಳಗೆ ಧ್ಯಾನ ಮಾಡೋಕ್ಕಿಂತ ನೂರಾರು ಪಟ್ಟು ನನಗೆ ಹೆಚ್ಚಿನ ಜ್ಞಾನ ಮತ್ತು ಅನುಭವ ಸಿಕ್ಕತಿ. ಅದಕ್ಕಾಗಿ ಇದನ್ನು ನಾನು ನಮ್ಮ ಒಂದು ಗ್ರಾಮ ಮಾದರಿ ಗ್ರಾಮ ಆಗೋದಕ್ಕೆ ನಾನು ವಿಷಯ ಪ್ರಸ್ತಾಪ ಮಾಡೋಕ್ಕೆ ಇನ್ನೊಂದು ಸಲ ಅವಕಾಶ ಕೊಡ್ತೀನಿ ಅಂತ ನಾನು ಭಾವಿಸ್ತೀನಿ. ಒಂದು ಗ್ರಾಮ ಪರಿಪೂರ್ಣ ಪಿರಾಮಿಡ್ಮಯ ಆಗಿದ್ರೆ, ಅಲ್ಲಿ ಪರಿಪೂರ್ಣ ಧ್ಯಾನಿಗಳಾದ್ರೆ ಅದು ಮತ್ತೊಂದು ಹಳ್ಳಿಗೆಲ್ಲ ಪ್ರಚಾರ ಆಗ್ಬೋದು. ಅದು ಈ ಧ್ಯಾನ ಪ್ರಚಾರ ಅದರಿಂದ ಹೆಚ್ಚು ವ್ಯವಸ್ಥಿತವಾಗಿ ಪರಿಣಾಮಕಾರಿಯಾಗುತ್ತೆ ಅಂತ ನನ್ನ ಅನಿಸಿಕೆ. ಇಷ್ಟು ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದ ಸರ್, ನಿಮ್ಮ ಕನಸನ್ನು ಹೇಳಿದಿರಾ. ಎಸ್, ನೆಕ್ಸ್ಟ್ ಈಗ ಹುಬ್ಳಿಯಿಂದ ಬಂದಿದೆ, ಇಲ್ಲೇ ಹುಬ್ಳಿಯವರು ಕವಿತಾ ಮೇಡಮ್ ಅಂತ ಬಿಟ್ಟು 2 ದಿವಸದಿಂದ ಇಲ್ಲಿ ಇದ್ದಿದ್ದಾರೆ. ಆ ಅನುಭವ ಏನಾಗಿದೆ ಅಂತ ಕೇಳಿ ಅವ್ರ ಮಾತಿನಲ್ಲೇ ಕೇಳೋಣ. ಇನ್ನು ಲೇಡೀಸ್ ಅಲ್ಲಿ ಯಾರನ್ನಿದ್ರೆ ದಯವಿಟ್ಟು ಸಿದ್ಧವಾಗಿರಿ, ಕರಿತೀವಿ, ಸ್ಟೇಜ್ ಮೇಲೆ ಬನ್ನಿ, ನಿಮ್ಮ ಅನುಭವ ಹಂಚ್ಕೊಳ್ಳಿ. ದಯವಿಟ್ಟು ಈ ಕಡೆಯಿಂದ ಬರ್ತಾರೆ, ಈ ಕಡೆಯಿಂದ ಬರ್ತಾ ಇದ್ದಾರೆ. ಸೊ ಪುರುಷರು ಅಟ್ಲೀಸ್ಟ್ ಸ್ತ್ರೀ ಸ್ವಲ್ಪ ಬರಬೇಕು. ಎಸ್, ನನ್ನ ಹೆಸರು ಕವಿತಾ ಅಂತ, ನಾನು ಹುಬ್ಳಿಯಿಂದ ಬಂದಿದ್ದೀನಿ. ಈ ಪಿರಾಮಿಡ್ ಯಾವ ಥರ ಇದೆ ಅಂದರೆ, ಒಂದು ದೇವಸ್ಥಾನಕ್ಕೆ ಹೋದಾಗ ಯಾವ ಥರ ಅನುಭವ ಆಗುತ್ತೆ ಆ ಥರ ಪೂರ್ತಿ ಎನರ್ಜೆಟಿಕ್ ಆಗಿ ತುಂಬಿದೆ ಅಂತಾನೆ ಹೇಳ್ಬೋದು. ನಾವಿಲ್ಲಿ ಬಂದಿರುವಾಗ 3 ಥರದ ಸಮಸ್ಯೆ ತಗೊಂಡ್ಬಂದಿರ್ತಾರೆ ಜನರಲ್ ಆಗಿ ಎಲ್ಲರೂ. ಒಂದು ಫ್ಯಾಮಿಲಿ ಸಮಸ್ಯೆ ಆಗಿರ್ಬೋದು, ಅಥವಾ ಮಾನಸಿಕ ಸಮಸ್ಯೆ ಆಗಿರ್ಬೋದು, ಇನ್ನೊಂದು ಅವ್ರ ಮನೆಯೊಳಗಿರುವಂಥ ಪರ್ಸನಲ್ ಸಮಸ್ಯೆ. ಯಾವುದೇ ಸಮಸ್ಯೆ ತಗೊಂಡ್ಬಂದ್ರು ನಾವಿಲ್ಲಿ ಧ್ಯಾನದ ಮುಖಾಂತರ ನಾವಿಲ್ಲಿ ಯೂನಿವರ್ಸಿಗೆ ಕನೆಕ್ಟ್ ಆಗೋದ್ರಿಂದ ಯಾವ ಸಮಸ್ಯೆ ಒಳಗೆ ಲಾಕ್ ಆಗಿದ್ದೀವಿ ಅಲ್ಲಿಂದ ಹೇಗೆ ಹೊರಗೆ ಬರ್ಬೋದು ಅನ್ನೋದನ್ನ ನಾನಿಲ್ಲಿ ತಿಳ್ಕೊಂಡಿದ್ದೀನಿ. ನಾನು ಇವಾಗ ಹತ್ತತ್ರ ಒಂದು 2 ಇಯರ್ಸಿಂದ ಧ್ಯಾನಕ್ಕೆ ಬರ್ತಾ ಇದ್ದೀನಿ. ನಾನು ಕೂಡ ಒಂದು ಸಮಸ್ಯೆ ಒಳಗೆ ಲಾಕ್ ಆಗಿದ್ದೆ ಅಂತಾನೆ ಹೇಳ್ಬೋದು. ಇಲ್ಲಿ ಕಾನ್ಷಿಯಸ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ ವರ್ಕ್ ಮಾಡ್ತಾ ಇರುತ್ತೆ. ಬಟ್ ನನಗೆ ಇಲ್ಲಿ ಸಬ್ ಕಾನ್ಷಿಯಸ್ ಮೈಂಡ್ ಒಳಗೆ ಒಂದು ನನಗೆ ಗೊತ್ತಿಲ್ಲದ ಸಮಸ್ಯೆ ಒಳಗೆ ಸಿಕ್ಕೊಂಡ್ಬಿಟ್ಟಿದ್ದೆ. ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ನನಗೆ ಈ ಪಿರಾಮಿಡ್ ತುಂಬ ಹೆಲ್ಪ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಈ ಪಿರಾಮಿಡ್ ಕಟ್ಟಿರೋದ್ರಿಂದ ಹಿಡಿದು ಇಲ್ಲಿ ಎಲ್ಲ ಮಾಸ್ಟರ್ಸ್ ವರ್ಕ್ ಮಾಡೋರು ಅನ್ನೋದಿಲ್ಲ, ಅವರು ತುಂಬ ಹೃದಯ ತುಂಬಿ ಇಲ್ಲಿ ನಮ್ಗೆಲ್ಲರೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಇವರು ದೇವರ ಸಮಾನ ನೋಡೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು 2 ದಿನದಿಂದ ನಾನು ತಿಳ್ಕೊಂಡಿರೋದು ಏನಪ್ಪಾ ಅಂದರೆ, ಇಲ್ಲಿ ಸರ್ ಅವರು ಪ್ಲಾಸಿಬೋ ಎಫೆಕ್ಟ್ ಹೇಳ್ಕೊಟ್ಟಿದ್ದಾರೆ ಮತ್ತು ಕ್ವಾಂಟಮ್ ಥಿಯರಿ ಹೇಳ್ಕೊಟ್ಟಿದ್ದಾರೆ. ಅದು ಕೂಡ ಸಾಕಷ್ಟು ವರ್ಕ್ ಮಾಡುತ್ತೆ. ನಾನಂತೂ ಇದರಿಂದ ಸಾಕಷ್ಟು ಬೆನಿಫಿಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಇನ್ನೊಬ್ರು ಮಾಸ್ಟರ್ಸ್ ಇದ್ದಾರೆ, ಅವರ ಅನುಭವ ಕೇಳ್ಬಿಟ್ಟು ನೆಕ್ಸ್ಟ್ ಸೆಷನ್ ಸ್ಟಾರ್ಟ್ ಆಗ್ತದೆ. ಎಸ್, ಬನ್ನಿ ಮೇಡಮ್. ಹಲೋ, ಎಲ್ರಿಗೂ ನಮಸ್ಕಾರಗಳು. ಈಗ ಕವಿತಾ ಮೇಡಮ್ ಮಾತಾಡಿದ್ರಲ್ಲ, ಅದೇ ಥರ ನಾನು ಈಗಿನ ಜೀವನ ಶೈಲಿಯಿಂದ, ಈ ಕೌಟುಂಬಿಕ ಸಮಸ್ಯೆಗಳಿಂದ ಎಲ್ಲರೂ ಮಾನಸಿಕವಾಗಿ ಈ ಗಡಬಡಿ ಜೀವನದಿಂದ ಎಲ್ಲರೂ ಖಿನ್ನತೆಗೆ ಒಳಗಾಗಿರುತ್ತಾರೆ. ಮಾನಸಿಕವಾಗಿ ತಮ್ಮ ಶಕ್ತಿಯನ್ನು, ಧೈರ್ಯವನ್ನು ಕಳೆದುಕೊಂಡಿರುತ್ತಾರೆ. ಈ ಒಂದು ಧ್ಯಾನದಿಂದ ಕೌಟುಂಬಿಕ ಸಮಸ್ಯೆಗಳಿಂದ ನಾವು ಧೈರ್ಯ ತುಂಬ್ಕೋಬಹುದು. ಮತ್ತು ಈ ಮನಸ್ಸು ಹೇಗಿರುತ್ತೆ, ಹುಚ್ಚ ಮನಸ್ಸು ಅಂದ್ರೆ ಮನಸ್ಸಿಗೆ ಕಂಟ್ರೋಲೇ ಇರೋದಿಲ್ಲ. ಗಾಳಿಗಿಂತ ವೇಗವಾಗಿರುವಂತದ್ದು ಮನಸ್ಸು. ಅದನ್ನು ನಾವು ಕಂಟ್ರೋಲಲ್ಲಿ ತರಬೇಕಾದ್ರೆ ಧ್ಯಾನದಿಂದ ಆ ಮನಸ್ಸನ್ನು ನಾವು ಕೇಂದ್ರೀಕೃತವಾಗಿ ಇಡಬಹುದು. ಇನ್ನೊಂದು, ಈ ಧ್ಯಾನದಿಂದ ನಮ್ಮ ಇದ್ದ ಪರಿಸ್ಥಿತಿಯಲ್ಲಿ ಯಾವಾಗಲೂ ಸಮಾಧಾನದಿಂದ, ಶಾಂತವಾಗಿ ಇದ್ದ ಪರಿಸ್ಥಿತಿಯಲ್ಲಿ ಲವಲವಿಕೆಯಿಂದ ಕೂಡ ಇರಬಹುದು ನಾವು ಈ ಧ್ಯಾನದಿಂದ. ಇಷ್ಟು ನಾನು ಹೇಳಿ ಈ 1-2 ಮಾತುಗಳನ್ನು. ಮತ್ತು ಇನ್ನೊಂದು ಮುಖ್ಯವಾದದ್ದು, ನಾವು ನಮ್ಮಲ್ಲಿ ಇರುವಂತಹ ನಕಾರಾತ್ಮಕ ಭಾವನೆಗಳು ಹೋಗಿ ನಮ್ಮಲ್ಲಿ ಈ ಧ್ಯಾನದಿಂದ ಕಾರ್ಯಕ್ರಮಗಳು ಅಟೆಂಡ್ ಮಾಡುವುದರಿಂದ, ಹೆಚ್ಚಿನ ಈ ಕಾರ್ಯಕ್ರಮಗಳು ಮಾಡಿಸುವುದರಿಂದ ನಕಾರಾತ್ಮಕ ಭಾವನೆಗಳು ಹೋಗಿ ನಮ್ಮಲ್ಲಿ ಸಕಾರಾತ್ಮಕ ಭಾವನೆಗಳು ಮೂಡುತ್ತವೆ. ಇಷ್ಟು ಮಾತ್ರ ನಾನು ಹೇಳಿ 2 ಮಾತುಗಳನ್ನು ಮುಗಿಸುತ್ತೇನೆ.